ಮುಖ್ಯವಾಗಿ ಪ್ರೌಢಶಾಲೆಗಳಿಗೆ ಹೈಸ್ಕೂಲ್ಸು ಮತ್ತು ಎಲ್ಲಿ ಜಾಸ್ತಿ ವಿದ್ಯಾರ್ಥಿಗಳಿದ್ದಾರೋ ಅಂಥ ಒಂದು ಶಾಲೆಗಳಿಗೆ ನಾವು ಈ ವರ್ಷ 100% ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡಿಕೊಡ್ತೀವಿ. ಮತ್ತು ಎಲ್ಲ ಒಂದು ಶಾಲೆಗಳಲ್ಲಿ ನಾವು ಮೈದಾನವನ್ನು ನಿರ್ಮಾಣ ಮಾಡಿಕೊಡ್ತೀವಿ, ಟಾಯ್ಲೆಟ್ಸ್ನ ನಿರ್ಮಾಣ ಕೊಡ್ತೀವಿ ಅಂತ ಈ ಒಂದು ವೇದಿಕೆಯಲ್ಲಿ ನಾನು ಘೋಷಣೆ ಮಾಡ್ತಾ ಇದ್ದೀನಿ. ಅದೇ ರೀತಿ ಎರಡನೇ ಮುಖ್ಯವಾಗಿ ಅಂದರೆ ಅದರಲ್ಲಿ ಎರಡನೇ ಭಾಗವಾಗಿ ನಮ್ಮ ಒಂದು ಗ್ರಾಮ ಪಂಚಾಯತಿಯ ಎಲ್ಲ ಅಂಗನವಾಡಿಗಳಿಗೆ ಅವರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ನಾವು ಈ ಒಂದು ಕ್ರಿಯಾ ಯೋಜನೆಯಲ್ಲಿ ಅಳವಡಿಸ್ಕೊಳ್ತೀವಿ, ಈ ವರ್ಷದ ಕ್ರಿಯಾ ಯೋಜನೆಯಲ್ಲಿ. ಸೊ ಅಂಗನವಾಡಿಗಳಿಗೆ ಬೇಕಾದಂಥ ಮೂಲಭೂತ ವ್ಯವಸ್ಥೆಗಳು ಅಂದರೆ ಟಾಯ್ಲೆಟ್ಸ್ ಇರ್ಬೋದು, ಕಿಚನ್ಗೆ ಸಂಬಂಧ ಇದು ಅಡುಗೆ ಕೋಣೆಗೆ ಬೇಕಾಗಿರುವಂಥ ಇತರ ವಸ್ತುಗಳು, ಸೌಕರ್ಯಗಳು, ಮಕ್ಕಳಿಗೆ ಏನೇನು ಬೇಕೋ ಅದನ್ನೆಲ್ಲ ಕೊಡ್ತೀವಿ. ಮತ್ತು ನಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಅಂಗನವಾಡಿ ಮಕ್ಕಳಿಗೆ ನಾವು ಗ್ರಾಮ ಪಂಚಾಯತಿಯಿಂದ ಯೂನಿಫಾರ್ಮ್ ಕೊಡಬೇಕು ಅಂದ್ಕೊಂಡ ನಾವು ಡಿಸೈಡ್ ಮಾಡಿದ್ದೀವಿ. ಸೊ ಅದು ಕೂಡ ಖಂಡಿತವಾಗ್ಲೂ ಆಗುತ್ತೆ. ನೆಕ್ಸ್ಟು ನಮ್ಮ ಒಂದು ಸ್ವಸಹಾಯ ಸಂಘಗಳಿಗೆ, NRLM ಸ್ವಸಹಾಯ ಸಂಘಗಳಿಗೆ ನಮ್ಮ ತಾಲೂಕಲ್ಲಿ ಬಹಳ ಅರ್ಥಪೂರ್ಣವಾಗಿ ಅವರು ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ಅವರು ತಮ್ಮನ್ನೇ ತಾವೇ ತೊಡಗಿಸಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಗ್ರಾಮೀಣ ಭಾಗದ ಆರ್ಥಿಕ ಚಟುವಟಿಕೆಯನ್ನು ಅವರು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಸೊ ಅವರಿಗೆ ಬೇಕಾದಂಥ ಬೆಂಬಲ ಮತ್ತು ಸ್ಥೈರ್ಯವನ್ನು ನಮ್ಮ ಪಂಚಾಯತಿಯಿಂದ ನೀಡೋದಕ್ಕೆ ನಾವು ಇಲ್ಲಿ ಒಂದು ವರ್ಕ್ ಶೆಡ್ ಟ್ರೈನಿಂಗ್ ಸೆಂಟರ್ ಥರ ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ಅವರಿಗೆ ಮಾಡಿಕೊಡ್ತಾ ಇದ್ದೀವಿ. ಅವರ ಎಲ್ಲ ಒಂದು ಸಂಘಗಳು ಇಲ್ಲೇ ಬಂದು ಏನೇ ತರಬೇತಿ ಇದ್ದರೆ ಇಲ್ಲೇ ಪಡ್ಕೋಬಹುದು. ಅವರೇನು ಯಲಹಂಕಕ್ಕೆ ಹೋಗ್ಬೇಕಾಗಿಲ್ಲ, ಇನ್ನು ಮುಂದೆ ರಾಚೋಹಳ್ಳಿ ಗ್ರಾಮ ಪಂಚಾಯತಿಯಲ್ಲೇ ಪಡ್ಕೋಬಹುದು. ಮತ್ತು ಅವರಿಗೆ ಬೇಕಾದ ವರ್ಕ್ಶೆಡ್ ಒಂದು ಕೊಡ್ತಾ ಇದ್ವಿ. ಮತ್ತು ಅವರಿಗೆ ಬೇಕಾದ ಒಂದು ಶ್ರೀಶಕ್ತಿ ಭವನ ಕೂಡ ಇಲ್ಲಿ ಕಟ್ತಾ ಇದ್ದೀವಿ. ಆದಷ್ಟು ಬೇಗ ಅದನ್ನು ಉದ್ಘಾಟನೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ. ಅದು ಮುಂದುವರೆದ ಭಾಗವಾಗಿ ನಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರ ನಮ್ಮಲ್ಲಿ ಇಷ್ಟಿದೆ. ಮಾಚೋಳಿಯಲ್ಲಿ ಇದೆ, ಅದು ನಮ್ಮಲ್ಲಿ ಇಲ್ಲ. ಸೊ ಅದು ನಮ್ಮಲ್ಲಿ ನೋಡೋಣ. ಅದು ಉಪಕೇಂದ್ರ, ಪ್ರಾಥಮಿಕ ವಲಯ ಕೇಂದ್ರದಲ್ಲಿ ನಮ್ಮ ಒಂದು ಉಪಕೇಂದ್ರವನ್ನು ಸ್ಥಾಪನೆ ಮಾಡೋದಕ್ಕೆ ಆಗ್ಬೋದಾ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ಪಂಚಾಯತಿ ಕೇಂದ್ರದಲ್ಲಿ ಉಪ ಕಚೇರಿಯನ್ನು ಮಾಡೋದಕ್ಕಾಗುತ್ತಾ ಅಂತ ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ಕ್ರಮ ತಗೊಳ್ತಾ ಇದ್ವಿ. ಮತ್ತು ಮುಂದುವರೆದ ಭಾಗವಾಗಿ ಎಲ್ಲ ವಾರ್ಡ್ ಸಭೆಯಲ್ಲಿ ಬಂದಿರುವಂಥ ಬೇಡಿಕೆಗಳಂದರೆ ನಾವು ಈಗಾಗಲೇ ಹೇಳಿದ್ದೀನಿ, ಅಸೆಟ್ ಕ್ರಿಯೇಷನ್ ಅಂತ, ಅಂದರೆ ಆಸ್ತಿ ನಿರ್ಮಾಣ, ಅದಕ್ಕೆ ನಾವು ಒತ್ತು ಕೊಡ್ತಾ ಇದ್ದೀವಿ. ಮುಖ್ಯವಾಗಿ ನಾವು ನಮ್ಮ ಸಮುದಾಯದ ಎಲ್ಲ ಆಸ್ತಿಗಳು, ಎಲ್ಲ ಶಾಲೆಗಳು, ಅಂಗನವಾಡಿಗಳು, ಹಾಸ್ಪಿಟಲ್ಸು ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಇನ್ನೊಂದು 10% ಬಜೆಟಲ್ಲಿ 10 to 20% ಎಲ್ಲಿ ನಮ್ಮ ಇದು ಕಾಲೋನೀಸಲ್ಲಿ ಮತ್ತು ಇತರೆ ಭಾಗಗಳಲ್ಲಿ ಅಲ್ಲಿ ಬೇಕಾದಂಥ ಚರಂಡಿ ವ್ಯವಸ್ಥೆ ಮಾಡ್ತೀವಿ. ಮೂಲಭೂತವಾಗಿ ಎಲ್ಲಿ ಬೇಸಿಕ್ ನೀಡ್ ಇದೆಯೋ, ಅಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ, ಮತ್ತು ಕೆಲವೊಂದು ರಸ್ತೆಗಳನ್ನ ನಿರ್ಮಾಣ ಮಾಡ್ತೀವಿ.